Let's watch some crazy stuff, yo. ಫೋನ್ ನಮ್ಮ ಕೈಗೆ ಬಂದಿದ್ದೇ ಬಂತು, ಅದನ್ನ ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಗೊತ್ತಾ? ಹೋಗುವಾಗ, ಕಾರಲ್ಲಿ, ಲಿಫ್ಟಲ್ಲಿ, ಆಚೆ ಹೋಗುವಾಗ, ಮನೆಗೆ ಬರುವಾಗ, ಟಿ ವಿ ನೋಡುವಾಗ, ಬಾತ್ರೂಮ್ಗೆ ಹೋಗುವಾಗ, ಎಲ್ಲ ಕಡೆ ಬರೀ ಫೋನು 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 ಫೋನು. ಇದಿಲ್ಲದೆ ಇರೋಕ್ಕೆ ಆಗಲ್ವಾ? ಟುಡೇ ಇಸ್ ದ ಡೇ, ವಿಲ್ ಜಸ್ಟ್ ಫೈಂಡ್ ಔಟ್. 2 very boring minutes later. ಫೋನ್ ಬಿಟ್ಟಿದ ತಕ್ಷಣ ಎತ್ತಿದ್ದೇ ಬುಕ್ಕು. ಓದೋ ಟೈಮಲ್ಲಿ ಓದಿದರೆ ಚೆನ್ನಾಗಿರೋದು ಈ ಬದುಕು. ಓದೋ ಟೈಮಲ್ಲಿ ಮಾಡಿಕೊಂಡು ಹುಡುಗಾಟ, ಇವತ್ತು ವೀಡಿಯೋ ಮಾಡೋಕ್ಕೂ ಕಂಟೆಂಟ್ ಇಲ್ಲದೆ ಪರದಾಟ. ಫ್ರೆಂಡ್ ಮನೆಗೆ ಹೋಗಿ ಬ್ಯಾಟ್ ಇಸ್ಕೊಂಡು ಆಟಾಡಕ್ಕೆ ಹೋದ್ವಿ. ಆಟ ಮುಗಿಸಿ ಲೈಟೆಲ್ಲ ಆಫ್ ಮಾಡಿಕೊಂಡು ಮನೆಗೆ ಬಂದು ಮ್ಯಾಚ್ ನೋಡಿ ಮುಗಿಸ್ಬಿಟ್ಟು ಮಲ್ಕೊಳಕ್ಕೆ ಹೋದೆ. The next day. ಬೆಳಗ್ಗೆ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬೆಡ್ಡೆಲ್ಲ ಸರಿ ಮಾಡಿ ಪ್ರೇಯರ್ ಮಾಡಿ ಬೈಬಲ್ ಓದ್ಕೊಂಡು ದಿನ ಸ್ಟಾರ್ಟ್ ಮಾಡಿದೆ. ಚಪಾತಿ ಮಾಡೋಕ್ಕೆ ಇಟ್ಟು ನಾನಾಗಬೇಕು ಫಿಟ್ಟು ಅಂತ ಸೈಕಲಿಂಗ್ ಮಾಡೋಕ್ಕೆ ಹೋದೆ. ಗಂಟೆನೂ 9 ಆಯಿತು, ನೀನು ನಾಷ್ಟ ಮಾಡೋ ಟೈಮ್ ಆಯಿತು, ಬಾರಪ್ಪ ಅಂದರು ಮನೇಲಿ. ಜಗರು ಜಗು ಜಾಗು, ಇಡ್ಲಿ ಜೊತೆ ಸಾಗು, ತಿಂದು ನೋಡು ಒಮ್ಮೆ ಕರಗುತ್ತಿದೆ ಫ್ಯಾಟು. ಸೈಕಲಿಂಗ್ ಎಲ್ಲ ಮಾಡಿ ಮೋಟಿವೇಶನ್ ಜೊತೆ ನಾಷ್ಟ ಮಾಡಿ ಫ್ಯಾಟ್ ಲಾಸ್ ಮಾಡೋಣ ಅಂತ ನೋಡಿದ್ರೆ ನಾಷ್ಟ ಸ್ವಲ್ಪ ಜಾಸ್ತಿ ಆಗಿ ನನ್ನ ಬಾಡಿ ಸಪೋರ್ಟ್ ಮಾಡೋದು ಕಮ್ಮಿ ಆಗಿ ಆಚೆ ಬಂದು ಈ ಗಾಳಿ ಸೆಟ್ಲಾಗೋದೆ. ಸೋಂಬೇರಿತನ ಹೋಗಿ ಸರಿ ಆ್ಯಕ್ಟಿವಿಟಿ ಮಾಡೋಣ ಅಂತ ಬಂದರೆ ಈ ಆ್ಯಕ್ಟಿವಿಟಿ ನಾನು ಇನ್ನೂ ತಿರ್ಗಾ ಸೋಂಬೇರಿ ಮಾಡಿಬಿಡ್ತು. 12 seconds later. ಆದರೂ ನಾನು ಗಿವ್ ಅಪ್ ಮಾಡಿದೆ, ಪಂಪ್ ಹೊಡಿಗೆ ಶುರು ಮಾಡಿದೆ. ಮಾಡಿದ್ಮೇಲೆ ಗೊತ್ತಾಯಿತು ನಾನು ನೆವರ್ ಗಿವ್ ಅಪ್ ಅಂತ ಮಾಡಿದ ಸಾಧನೆ ಅಲ್ಲ, ನನಗೆ ನಾನೇ ಇಟ್ಕೊಂಡಿದ್ದು ರೋದನೆ ಅಂತ. Soon after. ನಾನು ಯಾಕೆ ಈ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿಕೊಂಡು ಫೋನ್ ಎತ್ಕೊಬಿಡೋಣ ಅಂತ ಹೋದೆ. ಇಷ್ಟು ಮಾಡ್ಬಿಟ್ಟಿದ್ದೀನಿ, ತಿರ್ಗಾ ಯಾಕೆ ಬಿಡೋದು ಅಂದ್ಬಿಟ್ಟು ವಾಪಸ್ಸಲ್ಲೇ ಇಟ್ಬಿಟ್ಟು ಹೋಗಿ ಕೂತ್ಕೊಂಡೆ. ಅಲ್ಲೋಗಿ ಕೂತ್ಕೊಂಡ್ಮೇಲೆ ನನಗೆ ಅನಿಸಿದ್ದೆಲ್ಲ ಒಂದೇ, ಬಿಲ್ಲು ಬಾಣ, ನಾನು ಮಾಡ್ಬೇಕು ಸ್ನಾನ. minutes later. ಕೈಯಲ್ಲಿ ಫೋನ್ ಇಲ್ಲ ಅಂದರೆ ಏನೇನಾಗುತ್ತೋ ಗೊತ್ತಿಲ್ಲ. ಅದೇ ನಾವು ಒಂದು ಸ್ವಲ್ಪ ಹೊತ್ತು ಮಕ್ಕಳು ಥರ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಿಂಚಾನ್ ನೋಡಿದ್ಮೇಲೆ ಕ್ರಿಕೆಟ್ ಆಡದೆ ಇರೋಕ್ಕಾಗುತ್ತಾ? ಜೊತೆಲಿ ಯಾರೂ ಇಲ್ಲ ಅಂದರೂ ನನಗೆ ನಾನೇ ಬ್ಯಾಟರು, ಬೌಲರು, ಫೀಲ್ಡರು. He just has the ultimate confidence. Oh, no way! No way! You cannot do that, Ben Stokes. You cannot. ಮಧ್ಯಾಹ್ನ ಊಟದ ಟೈಮ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಕೂತಿದ್ದೆ. One humongous meal later. ಆವಾಗಲೇ ಸಾಧನೆ ಮಾಡೋಕ್ಕೆ ಹೋಗಿ ರೋದನೆ ಆಯಿತು. ಇವಾಗ ರೋದನೆ ಅಂತ ತಗೊಂಡ್ರೆ ಅಟ್ಲೀಸ್ಟ್ ಸಾಧನೆ ಆದರೂ ಮಾಡ್ಬೋದು ಅಂತ ನೋಡೋಣ. It was at this moment that he knew he fucked up. ಸಾಧನೆಯಿಂದ ರೋದನೆ ಬರುತ್ತಾ?
ಇಲ್ಲ ರೋದನೆಯಿಂದ ಸಾಧನೆ ಬರುತ್ತಾ ಅಂತ ನೋಡೋಕ್ಕೆ ಹೋಗಿ ನನಗೆ ಬಂದಿದ್ದೇನೋ ಕುಂತು ಎದ್ದು ಮಂಡಿ ನೋವು, ಮಡಚಿ ಕೈ ನೋವು, ಬಗ್ಗಿ ಎದ್ದು ಬೆನ್ನೋವು. ಏನು ಹೇಳುಮ್ಮ, ಸಾಧನೆ ರೋದನೆ ಅಂತ ಬೋಧನೆ ಮಾಡೋದು ಬಿಟ್ಟು ಇಂಜಿನಿಯರಿಂಗ್ ಬ್ರೈನ್ ಇಟ್ಕೊಂಡು ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಬಂದೆ. 15 minutes later. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ. ಈ ಥರ ಹಂಗೆ ನೀವು ಆಡಾಡ್ಕೊಂಡೆ ಶವರಲ್ಲಿ ನಿಂತ್ಕೊಂಡು ಫೀಲ್ ಮಾಡ್ಬೋದು. ತಿರ್ಗಾ ಶವರ್ ಆಫ್ ಮಾಡಬೇಕಾದ್ರೆ ನೀವು ಮಳೆ ನಿಂತು ಹೋದ ಮೇಲೆ ಹನಿ ಒಂದು ಮೂಡಿದೆ, ಈ ಹಾಡಿಗೂ ನೀವು ವೈಬ್ ಮಾಡ್ಬೋದು. 5 minutes later. ನಿಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಆಗಿದೆಯಾ ಅಂತ ನಮ್ಮ ಮನೆಗೆ ಹಾರ್ಪಿಕ್ ತೊಗೊಂಡು ನಾನೇ ಬಂದು ಹಾರ್ಪಿಕ್ ಹಾಕಿ ನಮ್ಮ ಟಾಯ್ಲೆಟ್ನೆಲ್ಲ ಕ್ಲೀನ್ ಮಾಡಿ ಫ್ಲಶ್ ಮಾಡಿದ್ಮೇಲೆ ವೀಡಿಯೋನೂ ಆಯಿತು, ನಮ್ಮ ಮನೆ ಟಾಯ್ಲೆಟು ಕ್ಲೀನ್ ಆಯಿತು. 11 minutes later. ನಮ್ಮ ಮನೆಗೆ ನಾನೇ ಕಳ್ಳನ ಥರ ಬಂದೆ ಅಲ್ಲಿದ್ದು ಚಪ್ಪಲಿನೂ ಶೂನು ಕತ್ಕೊಂಡು ಹೋದೆ. ಅದನ್ನು CCTV ನೋಡ್ಬಿಟ್ಟು ನಾನೇ ಇನ್ವೆಸ್ಟಿಗೇಷನ್ ಆಫೀಸರಾಗಿ ಫೀಲ್ಡಿಗೆ ಇಳಿದು ನಾನು ನೋಡಿದ್ರಲ್ಲಿ ನನ್ನ ಇಂಜಿನಿಯರಿಂಗ್ ಮೂಳೆಗೆ ಹತ್ತಿದೆಲ್ಲ ಒಂದೇ ಫಿಂಗರ್ ಪ್ರಿಂಟ್. ಸೊ ಮುಖಕ್ಕೆ ಪೌಡ್ರು, ಶೂ ಒರೆಸೋ ಬ್ರಷ್ನು ತಗೊಂಡು ಫಿಂಗರ್ ಪ್ರಿಂಟ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಕಳ್ಳನ ಕಂಡಿಡಿಯೋಕ್ಕಾಗಿಲ್ಲ, ನನ್ನ ಶೂನು ಚಪ್ಪಲಿನೂ ಕಂಡಿಡಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. Who is this guy? ಇಷ್ಟೆಲ್ಲ ಮಾಡಿ ಚಿಕ್ಕದಾಗೊಂದು ಪವರ್ ನ್ಯಾಪ್. 1 nap later. ಎದ್ದು ಬ್ರೆಡ್ ರೋಸ್ಟ್ ಮಾಡಿಕೊಂಡು ಬಾಲ್ಕನಿಗೆ ಹೋಗಿ ಬ್ರೀಸಿಯಾಗಿ ಕೂತ್ಕೊಂಡೆ. ಆ ಬುಕ್ಕಲ್ಲಿ ಏನಿತ್ತು ಅಂತ ನನಗೆ ಗೊತ್ತೇ ಆಗಿಲ್ಲ, ಯಾಕಂದರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಬ್ರೆಡ್ ಮೇಲೆ ಇತ್ತು. ಆರೂವರೆ ಆಯ್ತಿದ್ದಂಗೆ ಸೊಳ್ಳೆ ಕಚ್ಚೋದಕ್ಕೆ ಸ್ಟಾರ್ಟ್ ಆಯಿತು. ಲೊಕೇಶನ್ನು ಚೇಂಜ್ ಆಯಿತು. Later that same evening. ಸ್ಕ್ರಿಪ್ಟ್ ಬರೆಯೋಣ ಅಂತ ಕೂತ್ಕೊಂಡೆ, ಆದರೆ 2 ಲೈನ್ ಮೇಲೆ ಏನೂ ಬಂದಿಲ್ಲ. One minute 37 seconds later. கண்மணி அன்போடு காதலன் நான் எழுதும் கடிதமே, பொன்மணி உன் வீட்டில் சௌக்கியமா, நான் இங்கு சௌக்கியமே, அதை எண்ணி பார்க்கையில் கவிதை கொட்டுது, அதை ನೀವು ಹಂಗೆ ಅನ್ಕೊಂಡ್ರಿ ಅಲ್ವಾ? ತಿರ್ಗಾ ಟೈಮ್ ಪಾಸ್ ಆಗಿಲ್ಲ ಅಂತ ಸೈಕ್ಲಿಂಗ್ ಮಾಡಕ್ಕೆ ಹೊರಟೆ. ಸೈಕ್ಲಿಂಗ್ ಮಾಡಿ ತಿರ್ಗಾ ಹೊಟ್ಟೆ ಹಸಿವಾಯ್ತು, ಅದಕ್ಕೆ ತಿನ್ನೋಣ ಅಂತ ಬಂದೆ. 8:01 PM. ಹೆಲ್ತ್ ಕಾನ್ಷಿಯಸ್ ಆಗಿ ಬ್ರೀದಿಂಗ್ ಎಕ್ಸಸೈಸು ಮಾಡಿ ಮುಗಿಸ್ದೆ. A little longer than a few minutes later. ಕೊನೆಗೂ 24 ಗಂಟೆ ಆಗೇ ಹೋಯ್ತು. ಫ್ರೆಂಡು ವಿಡಿಯೋನ ಹೈ ನೋಟಲ್ಲಿ ಮುಗಿಸ್ಬೇಕು ಮಚ್ಚ ಅಂದ, ಅದಕ್ಕೆ ಹೈಯಾಗಿ ಹೋಗಲಿ ಅಂತ ರಾಕೆಟ್ ಇಟ್ಟೆ. ಮಾರಲ್ ಆಫ್ ದ ವಿಡಿಯೋ ಏನು ಅಂದರೆ, ನೀವು ನಿಮ್ಮ ಫೋನಿಂದ ದೂರ ಇದೆ ನಿಮ್ಮ ಅಪ್ಪ ಅಮ್ಮ ಖುಷಿಯಾಗುತ್ತೆ. ನಮ್ಮ ಮನೇಲಿ ಇದನ್ನ ಯಾಕೆ ನೀನು ವಾರಕ್ಕೆ 4 ದಿನ ಮಾಡಬಾರ್ದು ಅಂತ ಹೇಳ್ತವ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಇವಾಗ ಶಟ್ರ್ ಹಾಕೊಂಡು ಓಡ್ತೀನಿ. ಇನ್ನೊಂದು ಕ್ರೇಜಿ ಆಗಿರೋ ವಿಡಿಯೋ ನಿಮ್ಮನ್ನೆಲ್ಲ ಬಂದು ಮೀಟ್ ಮಾಡ್ತೀನಿ. ಅದುವರೆಗೂ ನೀವು ನಿಮ್ಮ ಚಾನಲ್ ನೋಡ್ಕೊಳ್ಳಿ. ಬಾಯ್.